ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ವರ್ಕೌಟ್ ವ್ಲಾಗ್. ಇವತ್ತು ನಾ ಏನು ಮಾಡ್ತಿದ್ದೀನಪ್ಪ ಅಂದರೆ ಬ್ಯಾಕ್ ವರ್ಕೌಟ್ ಮಾಡ್ತಿದ್ದೀನಿ ನಮ್ಮ ತಮ್ಮನ ಜೊತೆ. ಸೊ ಲೆಟ್ಸ್ ಬಿಗಿನ್. ನಮ್ಮ ಬ್ಯಾಕ್ ವರ್ಕೌಟಲ್ಲಿ ಏನೇನು ಮಾಡ್ತೀನಪ್ಪ ಅಂದರೆ ವಾರ್ಮ್ ಅಪ್ ಮತ್ತು ಸ್ಟ್ರೆಚಿಂಗ್ ಕಂಪಲ್ಸರಿಯಾಗಿ ಮಾಡ್ತೀನಿ. ಸೊ ಒಂದು 10-15 ಮಿನಿಟ್ಸ್ ಟ್ರೈನ್ ಮಾಡ್ತೀನಿ. ಸೊ ಅದಾದಮೇಲೆ ನಂದು ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. Never gonna see us again. We went looking for a new sound, and you're never gonna see what we found. ನಾನು ಬ್ಯಾಕ್ ವರ್ಕೌಟನ್ನು ಡೆಡ್ ಲಿಫ್ಟಿಂದ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಡೆಡ್ ಲಿಫ್ಟ್ ಒಂದು ಕಂಪೌಂಡ್ ಮೂವ್ಮೆಂಟ್. ಸೊ ಕಂಪೌಂಡ್ ಎಕ್ಸಸೈಸಿಂದನೇ ನಾನು ಯಾವಾಗಲೂ ವರ್ಕೌಟ್ ಸ್ಟಾರ್ಟ್ ಮಾಡೋದು. ಸೊ ಡೆಡ್ ಲಿಫ್ಟ್ ಮಾಡಬೇಕಾದ್ರೆ ಒಂದೇನು ನೆನ್ಪಿಟ್ಕೋಬೇಕಪ್ಪ ಅಂದರೆ ನಮ್ದು ಬ್ಯಾಕ್ ಯಾವಾಗಲೂ ಸ್ಟ್ರೇಟ್ ಆಗಿಡಬೇಕು ಎಕ್ಸಸೈಸ್ ಪರ್ಫಾರ್ಮ್ ಮಾಡ್ತಿರ್ಬೇಕಾದ್ರೆ. ಮತ್ತು ನಮ್ಮದು ಲೆಗ್ಸ್ ಮತ್ತು ಹ್ಯಾಂಡ್ಸ್ ಮೂವ್ಮೆಂಟ್ ಎಲ್ಲ ಕರೆಕ್ಟ್ ಇರಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಬ್ಯಾಕ್ ಇಂಜುರಿ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಬೇಕಾಗಿದ್ರೆ ಸೊ ಕಮೆಂಟ್ ಮಾಡಿ, ನಾನು ಎಲ್ಲ ಎಕ್ಸಸೈಸ್ದು ಡೀಟೇಲ್ ಎಕ್ಸ್ಪ್ಲನೇಷನ್ ಹಾಕ್ತೀನಿ. ನೆಕ್ಸ್ಟ್ ಯಾವ ಎಕ್ಸಸೈಸ್ ಮಾಡ್ತಿದ್ದೀನಪ್ಪ ಅಂದರೆ ಮಷಿನ್ ಸೀಟೆಡ್ ರೋಸ್ ಅಂತ. ಸೊ ಈ ಎಕ್ಸಸೈಸ್ ಏನು ಮಾಡುತ್ತಪ್ಪ ಅಂದರೆ ನಮ್ದು ಬ್ಯಾಕ್ ಥಿಕ್ನೆಸ್ ಡೆವಲಪ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿಡಬೇಕು, ಯಾಕಂದರೆ ಬ್ಯಾಕನ್ನು ಸ್ಟ್ರೇಟ್ ಆಗಿಡಬೇಕು. ಇವಾಗ ವರ್ಕೌಟ್ ಮಾಡ್ತಿರೋನು ನಮ್ಮ ತಮ್ಮ. ಇವನು ಇವಾಗ ಜಿಮ್ ಸ್ಟಾರ್ಟ್ ಮಾಡಿ ಒಂದು 2-3 ಮಂತ್ಸ್ ಆಯಿತು. ಸೊ ಇವನು ಸ್ಟಾರ್ಟಿಂಗಲ್ಲಿ 60 kg ಇದ್ದ. ಸೊ ಇವಾಗ ವರ್ಕೌಟ್ ನನ್ನ ಜೊತೆ ವರ್ಕೌಟ್ ಮಾಡಿ ಒಂದು 65-66 kg ಮಟ್ಟ ಆಗಿದ್ದಾನೆ. ಸೊ ಅವನದೇನು ಏನಿದೆಪ್ಪ ಅಂದ್ರೆ 70 kg ಮಟ್ಟ ಬಲ್ಕ್ ಮಾಡೋದಿದೆ, ಆಮೇಲೆ ಕಟ್ ಡೌನ್ ಮಾಡೋದಿದೆ. We were looking for a new sound, and you're never gonna see what we ಯಾವ found. ಎಕ್ಸರ್ಸೈಸ್ ಮಾಡ್ತಿದ್ದೀನಪ್ಪ ಅಂದ್ರೆ ಲ್ಯಾಟ್ ಫುಲ್ ಡೌನ್. ಸೊ ಇದರಲ್ಲಿ ನಾನು 2 ವೇರಿಯೇಷನ್ಸ್ ಮಾಡ್ತೀನಿ, ಒಂದು ಕ್ಲೋಸ್ ಗ್ರಿಪ್ ಅಂತ, ಇನ್ನೊಂದು ವೈಡ್ ಗ್ರಿಪ್ ಅಂತ. ಸೊ 2 ಯಾಕೆ ಮಾಡ್ತಿದ್ದೀನಪ್ಪ ಅಂದ್ರೆ ನಂದು ಬ್ಯಾಕ್ ವಿಡ್ತ್ ಸ್ವಲ್ಪ ಕಮ್ಮಿ ಇದೆ. ಸೊ ಅದ್ರ ಸಂಬಂಧ ನಾನು 2 ವೇರಿಯೇಷನ್ಸ್ ಮಾಡ್ತಿದ್ದೀನಿ ಬ್ಯಾಕಲ್ಲಿ ಲ್ಯಾಟ್ ಫುಲ್ ಡೌನ್ಗೆ. Never gonna see us again. ನೆಕ್ಸ್ಟ್ ಎಕ್ಸಸೈಸ್ ಯಾವುದಪ್ಪ ಅಂದ್ರೆ ಟೀ ರೋಸ್ ಅಂತ. ಇದೇನು ಮಾಡುತ್ತಪ್ಪ ಅಂದ್ರೆ ನಮ್ದು ಅಪ್ಪರ್ ಬ್ಯಾಕ್ ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ವರ್ಕೌಟಲ್ಲಿ ಲಾಸ್ಟ್ ಎಕ್ಸಸೈಸ್ ಯಾವುದಪ್ಪ ಅಂದ್ರೆ ಬ್ಯಾಕ್ ಎಕ್ಸ್ಟೆನ್ಷನ್ ಅಂತ. ಇದು ಏನು ಟ್ರೈನ್ ಮಾಡುತ್ತಪ್ಪ ಅಂದ್ರೆ ನಮ್ದು ಎರೆಕ್ಟಸ್ ಸ್ಪೈನಿ ಮಸಲ್ಸ್ನ ಟ್ರೈನ್ ಮಾಡುತ್ತೆ. ಇವೇನು ಮಾಡುತ್ತಪ್ಪ ಅಂದ್ರೆ ನಮ್ಮ ಬ್ಯಾಕ್ ಬೋನ್ನ ಸಪೋರ್ಟ್ ಮಾಡುತ್ತೆ. ಸೊ ಇದು ಕಂಪಲ್ಸರಿಯಾಗಿ ನಿಮ್ಮ ಬ್ಯಾಕ್ ವರ್ಕೌಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಲಾಸ್ಟ್ಗೆ ನಾನು ಪೋಜಿಂಗ್ ಪ್ರಾಕ್ಟೀಸ್ ಮಾಡ್ತೀನಿ ಒಂದು 5-10 ಮಿನಿಟ್ಸ್. ನಾನು ಬಲ್ಕ್ ಡಯಟಲ್ಲಿ ಇರೋದ್ರಿಂದ ನನಗೆ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಾಗಿತ್ತು. ಅದಕ್ಕೆ ಸೂಪರ್ ಮಾರ್ಕೆಟ್ಗೆ ಹೋಗಿ ಡ್ರೈ ಫ್ರೂಟ್ಸ್ ಪರ್ಚೇಸ್ ಮಾಡಿದೆ. ಮತ್ತು ನಂದು ಪೋಸ್ಟ್ ವರ್ಕೌಟ್ ಮೀಲ್ ರೆಡಿ ಮಾಡ್ಕೊಂಡು ನಾನು ಟೋಟಲ್ ಡೇ ಕಂಪ್ಲೀಟ್ ಮಾಡಿದೆ. ಥ್ಯಾಂಕ್ ಯು.